ಸಮಸ್ಯೆ ಏನ್ ನಮ್ಮ ಜಮೀನು ನೂರಾರು ವರ್ಷದಿಂದ ತಡಗಳಲ್ಲೇ ಗ್ರಾಮಸ್ಥರು ನಾವು ನಮ್ಮ ನೂರಾರು ವರ್ಷದಿಂದ ಜಮೀನು ಮಾಡ್ತಾ ಇದ್ದೀವಿ. ಆ ಜಮೀನಿನಲ್ಲಿ ಈ ಫಾರೆಸ್ಟ್ನವ್ರು ಬಂದು ನಮಗೆ ಸ್ವಲ್ಪ ಒತ್ತುವರಿ ಮಾಡ್ಕೊಂಡಂಥ ಜಮೀನನ್ನು ತೆರವು ಮಾಡಿಸಿ ಗಿಡ ಹಾಕಿ ಬಂದಿದ್ದಾರೆ. ಅದಕ್ಕಾಗಿ ನಮಗೆ ಭಾಳ ಅನ್ಯಾಯ ಆಗೈತೆ. ಅದ್ರ ಬಗ್ಗೆ ನಾವು ಫಾರೆಸ್ಟ್ ಹತ್ರ ಧರಣಿ ಮಾಡಲಿಕ್ಕೆ ಬಂದಿದ್ದೀವಿ. ಈಗ ನೀವು ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಮನವಿ ಸಲ್ಲಿಸ್ತೀರಾ ಈಗ? ಹೌದು ಸರ್. ಓಕೆ ಜಾಗ ಸರ್, ಅದನ್ನ ಅವರು ಫಾರೆಸ್ಟ್ನವರು ಯಾರ್ದೋ ಒಂದು ಒತ್ತಡಕ್ಕೆ ಇದಾಗಿ ಗಿಡ ನೆಟ್ಟು ಬಂದಿದ್ದಾರೆ. ಅದಕ್ಕಾಗಿ ನಾವು ಅದನ್ನ ತೆರವು ಮಾಡ್ಲಿಕ್ಕಾಗಿ ಧರಣಿ ಮಾಡ್ತಾ ಇದ್ದೀವಿ. ನಿಮ್ಮ ಧರಣಿ ಯಶಸ್ವಿ ಆಗಲಿ. ಧನ್ಯವಾದಗಳು. ನಮ್ಮ ಭೂಮಿ ಅನ್ಯಾಯ ಅನ್ಯಾಯ ರೈತರಿಗೆ ಅನ್ಯಾಯ ಅನ್ಯಾಯ ಎಲ್ಲಿವರೆಗೂ ಹೋರಾಟ ಅನ್ಯಾಯ ಬೇಕು ರೈತರಿಗೆ ಅನ್ಯಾಯ ರೈತರಿಗೆ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು ನಮ್ಮ ಭೂಮಿ ನಮ್ಮ ಭೂಮಿ. ನಿಮ್ಮ ಸಮಸ್ಯೆ ಏನು? ನೀವು ಯಾಕೆ ಇಲ್ಲಿ ಹೋರಾಟಕ್ಕೆ ಬಂದಿದ್ದೀರಾ? ನಿಮ್ಮ ಈ ಹೋರಾಟದಿಂದ ನಿಮ್ಗೆ ಆಗ್ಬೇಕಾಗಿದ್ದ ಲಾಭ ಏನು? ನೀವು ಯಾವ ಊರಿಂದ ಬಂದಿದ್ದೀರಮ್ಮ? ಏನಕ್ಕಾಗಿ ಬಂದಿದ್ದೀರಮ್ಮ? ಏನು ಅಂದ್ರೆ ನಮಗೆ ಭತ್ತ ಬಿತ್ತಲಿಕ್ಕೆ ಕೊಡೋದಿಲ್ಲ. ಯಾರು ಕೊಡ್ತಾ ಇಲ್ಲಮ್ಮ? ಕೊಡ್ತಾ ಇಲ್ಲ. ನಮ್ಗೆ ಗುದ್ದು ಹೊಡೆದು ಗಿಡ ನಡ್ತಾ ಇದ್ದಾರೆ. ಯಾರು? ಅವರು ಇಲಾಖೆಯವರು. ಇಲಾಖೆಯವರು ಹೇಳ್ಕೊಡೋದಾದ್ರೆ ನೀವೇ ಹೇಳಿ, ಇಲ್ಲ ಅವ್ರು ಹೇಳ್ರಿ. ಇದು ನಾವು ವಿಡಿಯೋ ಮಾಡಕ್ಕೆ ತಾಲೂಕು ಹೋಗಿ ರೈತರ ಗ್ರಾಮ ಪಂಚಾಯತಿ ತಡಗಳೆ ಗ್ರಾಮದವರು ಸರ್. ನಮ್ದು ಈಗ ತಡಗಳೆ ಗ್ರಾಮ ಕೆಜಿಕಪ್ಪ ಗ್ರಾಮ ವಿಭಜನೆ ಆಗಿತ್ತು. ಆ ಗ್ರಾಮದಲ್ಲಿ ಈಗ ತಡಗಳೆ ಗ್ರಾಮದಿಂದ ಕೆಜಿಕಪ್ಪ ಗ್ರಾಮಕ್ಕೆ ಜಾಗ ಸೇರೋದ್ರಿಂದ ಕೆಜಿಕಪ್ಪರು ಮತ್ತು ಈ ಫಾರೆಸ್ಟ್ನವರು ಸೇರಿ ರೆವಿನ್ಯೂ ಲ್ಯಾಂಡನ್ನು ಒಂದು ನಮ್ಮೊಂದು 18 20 ಎಕರೆ ಒತ್ತುವರಿ ಹಾಕೋದಕ್ಕೆ ಖಾತೆ ಕೆಳಗಡೆ. ಅದಕ್ಕೆ ಒತ್ತುವರಿ ತಗೊಳ್ಬೇಕು ಅಂತೇಳಿ ಗಿಡ ಹಾಕಲಿಕ್ಕೆ ಭಾರಿ ಪ್ರಯತ್ನ ಮಾಡಿದ್ರು. 57 53 ಅರ್ಜಿ ಮತ್ತು ಎ ಸಿ ಕೊಟ್ಟಿರೋ ಅರ್ಜಿಗಳು ಕೂಡ ಅವರು ನಮ್ಮ ಅಲ್ಲಗಳದು ಎಚ್ ಸಾಹೇಬರು ಮತ್ತು ಫಾರೆಸ್ಟ್ ಲ್ಯಾಂಡರ್ಗಳ ಒಂದು ಬಾಯಿಗಳು ಹಿಂಸೆ ಕೊಡ್ತಾರೆ. ಅದಕ್ಕೆ ಇವತ್ತು ಬಂದು ಇವರು ಗಿಡ ಹಾಕಿస్తే ನಾವು ಸ್ಟ್ರೈಕ್ ಮಾಡಿ ನಿಮ್ಮ ಮನವಿಗೆ ಎ.ಸಿ.ಎಫ್ ಅವರು ಸ್ಪಂದಿಸಿದ್ರ? ಎ ಸಿ ಎಫ್ ಹೇಳಿದ್ದಾರೆ, ಕುಂತು ಪರಿಶೀಲನೆ ಮಾಡಿ ಏನಂದ್ರು? ಇಲ್ಲ ನೋಡೋಣ, ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಚರ್ಚೆ ಮಾಡೋಕ್ಕೆ ಕಾಲಾವಕಾಶ ಇಲ್ಲ. ನಮ್ಮ ಜಮೀನು ಮಳೆಗೆಲ್ಲ ಶುರುವಾಗಿದೆ. ನಾವು ನಾಳೆ ಗದ್ದೆ ಕಿತ್ಬೇಕು, ಅದು ತೆರವುಗೊಳಿಸ್ಕೊಡಿ. ನಿಮ್ಮ ಗಿಡ ನೀವೇ ಕಿತ್ಕೊಳ್ಳಿ. ನಿಮ್ಮ ಕೆಲಸ ಎಲ್ಲ ಮಾಡ್ಬೋದು ಈಗ? ಹೇಳಿ ಸರ್, ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಧನ್ಯವಾದಗಳು. ನನ್ನ ಹೆಸರು ದಿನೇಶ್ ಕುಮಾರ್, ಸಂಯುಕ್ತ ರೈತ ಸಂಘ ಸಾಗರ. ಈ ಇತ್ತೀಚಿನ ದಿನಗಳಲ್ಲಿ ತಲಗಡಲೆ ಮತ್ತೆ ಕೆಜಿಕೊಪ್ಪ ಗ್ರಾಮದಲ್ಲಿ ಅರಣ್ಯ ವಿಚಾರವಾಗಿ ಒಂದು ಸಮಸ್ಯೆಗಳಾಗುತ್ತೆ. ಅವಾಗ ತಳಗಡಲೆ ಗ್ರಾಮದವರು ನಮ್ಮ ಆಫೀಸಿಗೆ ಬಂದ್ಬಿಟ್ಟು ಈ ತರ ನಮ್ಮ ರೆವಿನ್ಯೂ ಲ್ಯಾಂಡ್ ಅನ್ನ ನಾವೇನು ಉಳುಮೆ ಮಾಡ್ತಾ ಇದೀವಲ್ಲ ಆ ಜಮೀನನ್ನ ಅರಣ್ಯ ಇಲಾಖೆಯವರು ಗಿಡ ಹಚ್ಚಿದ್ದಾರೆ. ಅದರಿಂದ ತಾವುಗಳು ಬಂದು ಇದು ಮಧ್ಯ ಪ್ರವೇಶ ನಿಮಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ತಾರೆ. ಹಾಗಾಗಿ ನಮ್ಮ ಟೀಮು ಏನು ಸಂಯುಕ್ತ ರೈತ ಸಂಘದ ಟೀಮು ಎಲ್ಲರೂ ಸೇರಿ ಆ ಗ್ರಾಮಕ್ಕೆ ಹೋಗಿದ ತಕ್ಷಣ ನಿಜವಾಗೂ ಬೇಜಾರಾಗುತ್ತೆ. ಏನಂದ್ರೆ ಅವರ ಏನು ಈ ಖಾತೆ ಜಮೀನು ಇದೆಯಲ್ಲ ಅದ್ರ ಮೇಲೆ ತಳವಾರು ಇದು ಮಾಡಿರೋದು. ಖಾತೆ ಜಮೀನು ಜೂನ್ ತಿಂಗಳಿಂದ ಜನವರಿ ತಿಂಗಳವರೆಗೂ ನೀರು ತುಂಬಿಕೊಂಡಿರುತ್ತೆ. ಖಾತೆ ಜಮೀನಲ್ಲಿ ಅವ್ರು ಏನು ಕೃಷಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ತಲೆ ಮೇಲೆ ಇವರೊಂದು ಅರ್ಧ ಎಕರೆ 3/4 ಎಕರೆ ಜಮೀನು ಮಾಡ್ಕೊಂಡಿದ್ರು. ಅದು 40-50 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅಂತಹ ಭೂಮಿಯನ್ನು ಇವತ್ತು ಅರಣ್ಯ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಯಾವುದೋ ಸಿಂಗಲ್ ವ್ಯಕ್ತಿಯ ಹುನ್ನಾರಕ್ಕೆ ಇವತ್ತು ಈ ರೈತರು ಹೊಟ್ಟೆ ಹೊಡಿತಾ ಇದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಒಂದು ಒಳ್ಳೆ ತೀರ್ಮಾನ ನೀಡಿದೆ. ಯಾವುದೇ ಕಾರಣಕ್ಕೆ ಯಾವ ರೈತನ 3 ಎಕರೆಗಿಂತ ಕೆಳಗಿನ ಯಾವನೇ ರೈತರನ್ನ ಫಾರೆಸ್ಟ್ ಲ್ಯಾಂಡ್ ಇರಲಿ ಅಲ್ಲಿಂದ ಒತ್ತುವರಿ ಅದನ್ನ ತೆರವುಗೊಳಿಸಬಾರ್ದು ಅಂತ ಹೇಳ್ತಾ ಇದೆ. ಅಂತ ಇದರಲ್ಲಿ ಇವತ್ತು ರೆವಿನ್ಯೂ ಲ್ಯಾಂಡ್ ಅನ್ನ ಇವರು ಅರಣ್ಯ ಇಲಾಖೆಯವರು ಹೋಗಿ ತೆರವುಗೊಳಿಸಿದ್ದಾರೆ. ಅಲ್ಲಿ ಗಿಡ ನೆಟ್ಟಿದ್ದಾರೆ. ಪಾಪ ಇವರೆಲ್ಲ ಬೀಜ ಬಿತ್ತಿ ಭತ್ತ ಬಿತ್ತಿದ್ದಾರೆ, ಜೋಳ ಬಿತ್ತಿದ್ದಾರೆ. ಅಂತ ಎಲ್ಲ ಬೆಳೆಯನ್ನು ಹಾಳು ಮಾಡಿ ಇವತ್ತು ಇವರು ಬದುಕು ಬೀದಿ ಬರಂಗ್ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ಸೇರ್ಬಿಟ್ಟು ಇವತ್ತೊಂದು DF ಅಲ್ಲಿ ಒಂದು ಮನವಿ ಕೊಟ್ಟಿದ್ದೆವು. ಅವರು ಒಪ್ಕೊಂಡಿದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ, ಅಲ್ಲಿ ಕೃಷಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವರು ನಮಗೆ ಅರ್ಧ ಎಕರೆ 50,000 ಪರಿಹಾರ ಕೊಡಬೇಕು. ಇಲ್ಲ ಅಂದ್ರೆ ನಮ್ಮ ಹೋರಾಟ ಇನ್ನು ಮುಂದುವರಿಯುತ್ತೆ ಅಂತ ಹೇಳಿ ಅಂತ ಇವತ್ತೇನು ಕೆಜಿಕೊಪ್ಪ ಮತ್ತು ತಡಗಡಲೆ 2 ಗ್ರಾಮಗಳ ಮಧ್ಯೆ ಏನು ಇವತ್ತು ರೈತರು ಪದೇ ವಾರದಲ್ಲಿ 2-3 ಸಾರಿ ಸಾಗರಕ್ಕೆ ಬಂದು ಹೋರಾಟಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಒಂದು ಅನ್ಸುತ್ತೆ ನನಗೆ, ಕೆಲವು ದುಷ್ಟಶಕ್ತಿಗಳು ಈ 2 ಊರು ರೈತರನ್ನ ಒಡೆದಾಡುವ ನೀತಿಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಯಾವುದೇ ಕಾರಣಕ್ಕೂ ಅರಣ್ಯ ಅಧಿಕಾರಿಗಳು ತಡಗಳೆಯ ಕಂದಾಯ ಜಮೀನಿಗೆ ಹೋಗಬಾರ್ದಿತ್ತು. ಅಲ್ಲಿ ಗಿಡ ನೆಟ್ಟಿದ್ದು ತುಂಬಾ ಅಪರಾಧ ಅವ್ರದ್ದು ಅಂತ ನಾನು ಈ ಸಂದರ್ಭ ಹೇಳ್ತೇನೆ.
ಏನೇ ಆಗಲಿ ಸ್ನೇಹಿತರೆ, ಕೆಜಿ ಕೊಪ್ಪ ಮತ್ತೆ ತಡಗಳ ರೈತರಿಗೆ ಏನು ಕೃಷಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಭೂಮಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಅದು ಅರಣ್ಯ ಇಲಾಖೆ ಆಗಲಿ, ಕಂದಾಯ ಇಲಾಖೆ ಆಗಲಿ, ಅವ್ರ ಕೃಷಿ ಜಮೀನನ್ನು ಅವರಿಗೆ ಬೆಳೆ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ಒಂದು ಎರಡೂ ಊರಿನ ಗ್ರಾಮಸ್ಥರು, ಕೆಜಿ ಕೊಪ್ಪ ಮತ್ತು ತಡಗಳದ ಗ್ರಾಮಸ್ಥರು, ನನ್ನ ಅಭಿಪ್ರಾಯದ ಪ್ರಕಾರ ಅವರು ಸೌಹಾರ್ದಿತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಂಡ್ರೆ ತುಂಬಾ ಅನುಕೂಲ. ಇಲ್ಲ ಅಂತಂದ್ರೆ ಈ ಕಿಡಿಗೇಡಿಗಳು ಏನಿರ್ತಾರೆ ಇವರನ್ನ ಒಂದೂರಿನ ಜನರನ್ನ ಉಪಯೋಗಿಸ್ಕೊಂಡು ಇದನ್ನ ತಾಲೂಕು ಮಟ್ಟದಲ್ಲಿ ರೈತರಿಗೆ ತೊಂದರೆ ಕೊಡುವಂತ ಹುನ್ನಾರನ್ನ, ಮತ್ತೆ ಏನು ಭೂಗಡರು ಅಂತ ಅವ್ರು ಹೇಳ್ತಾರೆ ಅಂತ ದೊಡ್ಡ ಭೂಗಡರ ಜೊತೆ ಇವರು ಸೇರ್ಕೊಂಡು ಇಂಥ ಸಣ್ಣ ರೈತರಿಗೆ ತೊಂದರೆ ಕೊಡೋದನ್ನ ರೈತ ಮುಖಂಡರಾಗಿ ಫಸ್ಟ್ ಬಿಡಬೇಕು. ಅವರು ಈ ಒಡೆದಾಳ ನೀತಿಯನ್ನ ಫಸ್ಟ್ ಬಿಟ್ಟು ಎಲ್ಲರೂ ರೈತರ ಪರವಾಗಿರ್ಬೇಕು. ನಾವು ರೈತರು ಎಲ್ಲರೂ ಕೂಡ ಒಟ್ಟಾಗಿರ್ಬೇಕು ಇಂಥ ಸಮಯದಲ್ಲಿ. ಇಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಇದು ಹಬ್ಬದ ಊಟ ಆಗುತ್ತೆ ಸಾಗರದಲ್ಲಿ ಅನ್ನೋ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ರೈತರಲ್ಲಿ ಒಟ್ಟಾಗಿರಿ ಅನ್ನೋ ಮಾತನ್ನ ಈ ಮೂಲಕ ನಿಮಗೆ ತಿಳಿಸ್ತೇನೆ. ಧನ್ಯವಾದಗಳು.